ಧರ್ಮದ ಆಧಾರದ ಮೇಲೆ ರಾಜಕಾರಣ ಮಾಡ್ತಕ್ಕಂಥ ಯಾವುದೇ ರಾಜಕೀಯ ವ್ಯಕ್ತಿ ಅವರಿಗೆ ಜನರಿಗೆ ಏನು ತಲುಪಿಸಬೇಕಾಗಿದೆ, ಏನು ಬೇಕಾಗಿದೆ, ಏನು ಬೇಡವಾಗಿದೆ ಅನ್ನೋದ್ರ ಬಗ್ಗೆ ಸಾಮಾನ್ಯ ಕನಿಷ್ಠ ಜ್ಞಾನ ಇಲ್ಲ. ಇವರು ನಮ್ಮ ಯುವಕರ ಕೈಗೆ ಇವತ್ತು ಶಕ್ತಿ ತುಂಬಲಿಕ್ಕೆ ಆಗ್ತಾ ಇಲ್ಲ, ಉದ್ಯೋಗ ಕೊಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಏನು ಮಾಡ್ತಾಯಿದ್ದಾರೆ, ಈ ಧರ್ಮದ ಅಫೀಮನ್ನು ಅವ್ರ ತಲೆಯೊಳಗೆ ತುಂಬಿ ಆ ನಶೆ ಒಳಗೆ ತೇಲಂಗೆ ಮಾಡಿದ್ದಾರೆ. ದೇವ್ರ ಹೋರಾಟನ ಬಿಡಿ, ದಯವಿಟ್ಟು ದೇವ್ರ ಹೋರಾಟನ ಬಿಟ್ಬಿಡಿ. ದೇವರು ನೀವು ಹೋರಾಟ ಮಾಡಿದ್ರು ಇರುತ್ತೆ, ಹೋರಾಟ ಮಾಡಲಿಲ್ಲ ಅಂದರೂ ದೇವ್ರು ಇದ್ದೇ ಇರುತ್ತೆ. ನೀವು ಪೂಜೆ ಮಾಡಿರಿ ಅಂತ ಮಾತ್ರ ನಾವು ಪೂಜೆ ಮಾಡಲ್ಲ, ನೀವು ಬೇಡ ಅಂದರೂ ನಾವು ಪೂಜೆ ಮಾಡ್ತೀವಿ. ಓಕೆ ಸರ್, ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು ಸರ್? ನನ್ನ ಹೆಸರು SK ಸುಧೀಂದ್ರ ಅಂತ. ಓಕೆ ಸರ್, ಈಗೇನು ಈ ಬಾರಿ ಚುನಾವಣೆ ಬರ್ತಾ ಇದೆ, ಇನ್ನೊಂದು ತಿಂಗಳಲ್ಲಿ MP ಎಲೆಕ್ಷನ್ ಬರ್ತಾ ಇದೆ. ಕಳೆದ 10 ವರ್ಷದಿಂದ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದ BJP ಸರ್ಕಾರ ಆಡಳಿತದಲ್ಲಿದೆ ಸರ್. ಒಟ್ಟಾರೆ ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯಕ್ಕೆ, ಕನ್ನಡಿಗರಿಗೆ ಏನೇನು ಅನುಕೂಲ ಕೆಲಸಗಳಾಗಿದ್ದಾವೆ ಸರ್? ಸಂಪೂರ್ಣ ಅನ್ಯಾಯ ಆಗಿದೆ. ಇವತ್ತಿನ ಮಾಧ್ಯಮಗಳಲ್ಲಿ ತಾವು ಕೂಡ ಮಾಧ್ಯಮದವರೇ, ತಮ್ಮನ್ನು ನಾನು ಕ್ಷಮೆ ಕೇಳ್ತಾ ಒಂದು ಮಾತು ಹೇಳ್ತೀನಿ. ನಮ್ಮ ಮಾತುಗಳು ಕೂಡ ಜನರಿಗೆ ತಲುಪಬೇಕು ಅಂತಾರೆ, ನಿಮ್ಮ ಮಾಧ್ಯಮಗಳ ಮುಖಾಂತರ ತಲುಪಬೇಕು. ಆದರೆ ಇವತ್ತು ಹೆಚ್ಚಿನ ಒಂದು ನನಗೆ ತಿಳಿದ ಮಟ್ಟಿಗೆ, ನನಗೆ ಜ್ಞಾನ ಇರತಕ್ಕಂಥ ಮಟ್ಟಿಗೆ ಬಹುಶಃ ಒಂದು 85-90% ಮೀಡಿಯಾಗಳು ಇವತ್ತು ಕೇಂದ್ರ ಸರ್ಕಾರದ ಭಯಕ್ಕೆ ಅಥವಾ ಆತಂಕದಲ್ಲಿ ಇವತ್ತು ಕೆಲಸ ಮಾಡ್ತಾಯಿದೆ ಅಂತ ಬಿಟ್ಟು ಸಾಮಾನ್ಯ ಜನರಿಗೂ ಕೂಡ ಗೊತ್ತಾಗ್ತಾ ಇದೆ. ಇವತ್ತೇನು ಮಾಧ್ಯಮಗಳಲ್ಲಿ ಬಿತ್ತರ ಆಗ್ತಾ ಇದೆ, ದೃಶ್ಯ ಮಾಧ್ಯಮ ಮತ್ತು ಮುದ್ರಣ ಮಾಧ್ಯಮದಲ್ಲಿ ಸಂಪೂರ್ಣ ಕೇಂದ್ರದ ಪ್ರಾಯೋಜಕತ್ವದ ನ್ಯೂಸ್ಗಳು ಅವ್ರು ಏನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಅದನ್ನು ಮಾತ್ರ ಮಾಡ್ತಾ ಇರೋಂಥ ನನ್ನ ಅಭಿಮತ. ಹಾಗೂ ನೀವೇನು ಕೇಳಿದ್ರಿ ಇವಾಗ, ಕೇಂದ್ರ ಸರ್ಕಾರದಿಂದ ಕರ್ನಾಟಕ ರಾಜ್ಯಕ್ಕೆ ಏನು ಅನುಕೂಲ ಆಗಿದೆ ಅಂತ ಬಿಟ್ಟು, ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಅನುಕೂಲ ಆಗಿಲ್ಲ. ಅದಕ್ಕೆ ಇತ್ತೀಚೆಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದರು, ನಮ್ಮ ತೆರಿಗೆ ಹಣ ಎಲ್ಲಿ ಪೋಲಾಗ್ತಾ ಇದೆ, ನಮಗೆ ಬರಬೇಕಾಗಿದ್ದು ಯಾಕೆ ಬರ್ತಾ ಇಲ್ಲ ಅಂತ. ಇದು ಒಂದು ಸಣ್ಣ ಉದಾಹರಣೆ, ಇತ್ತೀಚಿನ ಬೆಳವಣಿಗೆ ನೀವು ಅವಲೋಕನ ಮಾಡಿದ್ರೆ ನಿಮಗೆ ಗೊತ್ತಾಗ್ತದೆ. ಇದೇ ವಿಚಾರವಾಗಿ, ತೆರಿಗೆ ವಿಚಾರವಾಗಿ ಸಿದ್ದರಾಮಯ್ಯನವರು ಆರೋಪ ಮಾಡ್ತಾರೆ. ಕೇಂದ್ರ ಸರ್ಕಾರಕ್ಕೆ ಹೋಗಿ ಪ್ರತಿಭಟನೆ ಕೂಡ ಮಾಡಿ ಬರ್ತಾರೆ, ಕೇಂದ್ರದವ್ರಿಗೆ ಹೋಗಿ. ರಾಜ್ಯದಿಂದ ಆಯ್ಕೆಯಾಗಿ ಹೋದಂಥ ಕಳೆದ ಬಾರಿ 25 MPಗಳು, ಅಂದರೆ BJPಯ MPಗಳು ಪ್ಲಸ್ ಸುಮಲತಾ ಅವರು ಸೇರಿದಂತೆ 26 MPಗಳು ಈ ರಾಜ್ಯಕ್ಕೆ ಬರಬೇಕಾದ ತೆರಿಗೆ ಬಗ್ಗೆ ಒಂದು ಧ್ವನಿಯನ್ನು ಎತ್ತುವುದಿಲ್ಲಲ್ಲ ಸರ್, ಅದ್ರ ಬಗ್ಗೆ ಏನು ಹೇಳ್ತೀವಿ? ಬಹುಶಃ ನನಗನ್ಸುತ್ತೆ, ಧರ್ಮದ ಆಧಾರದ ಮೇಲೆ ರಾಜಕಾರಣ ಮಾಡ್ತಕ್ಕಂಥ ಯಾವುದೇ ರಾಜಕೀಯ ವ್ಯಕ್ತಿ ಅವರಿಗೆ ಜನರಿಗೆ ಏನು ತಲುಪಿಸಬೇಕಾಗಿದೆ, ಏನು ಬೇಕಾಗಿದೆ, ಏನು ಬೇಡವಾಗಿದೆ ಅನ್ನೋದ್ರ ಬಗ್ಗೆ ಸಾಮಾನ್ಯ ಕನಿಷ್ಠ ಜ್ಞಾನ ಇಲ್ಲ. ಅಂಥ ಜ್ಞಾನ ಉಳ್ಳವ್ರನ್ನ BJP ಎಂದಿಗೂ ಕೂಡ ಟಿಕೆಟ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಕಳೆದ ಬಾರಿ ಗೆದ್ದಿರ್ತಕ್ಕಂಥವ್ರೆ ಸಾಕ್ಷಿ. ಯಾಕಂದರೆ 25 MPಗಳು ಕೂಡ ಒಬ್ಬ ಪಾರ್ಲಿಮೆಂಟಲ್ಲಿ ಇವತ್ತು ಬಾಯಿ ಬಿಚ್ಚಿ ಮಾತಾಡೋಕ್ಕಾಗಲ್ಲ. ಯಾವ ರಾಜ್ಯದಿಂದ ಗೆದ್ದು, ಯಾವ ಕನ್ನಡಿಗರಿಂದ ಗೆದ್ದು, ಯಾವ ಕರ್ನಾಟಕದಿಂದ ಗೆದ್ದು ಹೋಗಿದ್ದಾರೆ, ಆ ಕರ್ನಾಟಕಕ್ಕೆ ಆಗ್ತಕ್ಕಂಥ ಅನ್ಯಾಯದ ಬಗ್ಗೆ ಒಂದು ಚಕಾರ ಎತ್ತಲ್ಲ ಇವರು ಅಂತಂದರೆ, ಇವರು ಯಾವ ರೀತಿ ನರೇಂದ್ರ ಮೋದಿಯ ಸರ್ವಾಧಿಕಾರಿ ಆಡಳಿತಕ್ಕೆ ಹೆದರ್ಕೊಂಡಿರ್ಬೋದು ಅನ್ನೋಕ್ಕಂಥದ್ದನ್ನು ಇವತ್ತು ಜನತೆ ನೋಡ್ತಾ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ರಾಜ್ಯದಿಂದ ನಿರ್ಮಲಾ ಸೀತಾರಾಮನ್ ಅವ್ರನ್ನ ನಾವೇನು ರಾಜ್ಯಸಭೆಗೆ ಆಯ್ಕೆ ಮಾಡಿ ಕಳಿಸಿದ್ದೇವೆ, ನನಗೆ ತುಂಬ ದುಃಖದಿಂದ ಮತ್ತು ವಿಷಾದದಿಂದ ಈ ಮಾತು ಹೇಳ್ತೇನೆ. ಅವರು ಈ ರಾಜ್ಯಕ್ಕೆ ಮಾಡಿದಷ್ಟು ಅನ್ಯಾಯ ಬಹುಶಃ ಹಣಕಾಸು ಸಚಿವರಾಗಿ ಸ್ವತಂತ್ರ ಭಾರತ ಇತಿಹಾಸದಲ್ಲಿ ಯಾರೂ ಕೂಡ ಇದುವರೆಗೂ ಮಾಡಿಲ್ಲ. ಹಾಗಾದರೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಗೆ BY ರಾಘವೇಂದ್ರ ಅವರು ಕಳೆದ 2 ಅವಧಿಯಿಂದನೂ ಆಯ್ಕೆಯಾಗಿ ಬರ್ತಾ ಇದ್ದಾರೆ. ಈ ಬಾರಿಯೂ ಸಹ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. ಇನ್ನು ಶಿವಮೊಗ್ಗದಲ್ಲಿ ಭಾಳಷ್ಟು ಬದಲಾವಣೆಗಳಾಗಿದ್ದಾವೆ ಈ ಬಾರಿಯ ಚುನಾವಣಾ ರಾಜಕೀಯದಲ್ಲಿ. ಒಟ್ಟಾರೆ ಈ ಬಾರಿಯ ಚುನಾವಣಾ ರಾಜಕೀಯದಲ್ಲಿ ಶಿವಮೊಗ್ಗಕ್ಕೆ ಯಾರು ಬಂದರೆ ಉತ್ತಮ ಅನಿಸುತ್ತೆ ಸರ್ ನಿಮಗೆ? ನೋಡಿ, ಕಳೆದ ಬಾರಿ ವಿಮಾನ ನಿಲ್ದಾಣದ ಉದ್ಘಾಟನೆಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ಶ್ರೀಯುತ ನರೇಂದ್ರ ಮೋದಿಯವರು ಬಂದಿದ್ದರು. ನರೇಂದ್ರ ಮೋದಿಯವರು ಬಂದಾಗ ಸಾಗರ ತಾಲೂಕಿನ ಜೋಗಪಾಲ್ಸ್ ಹೆಸರು ಹೇಳ್ತಾರೆ, ಅಥವಾ ತೀರ್ಥಹಳ್ಳಿಯ ಕುವೆಂಪು ಹೆಸರು ಹೇಳ್ತಾರೆ, ಮತ್ತೊಂದು ಎಲ್ಲ ಹೇಳ್ತಾರೆ. ಈ ಏಷ್ಯಾ ಏನು ಖಂಡ ಇದೆ, ಈ ಅಟ್ಲಾಂಟಾ ನಾವೇನು ನೋಡ್ತೀವಲ್ಲ, ಭೂಪಟ ನಾವೇನು ನೋಡ್ತೀವಲ್ಲ, ಅದರೊಳಗೆ ನೀವು ತೆಗೆದು ನೋಡಿದ್ರೆ ಶಿವಮೊಗ್ಗ ಜಿಲ್ಲೆಯೊಳಗೆ ಕಾಣೋದು 2 ಜಾಗ. ಒಂದು ಜಗದ್ವಿಖ್ಯಾತ ಜೋಗ ಜಲಪಾತ, ಮತ್ತೊಂದು ಕಾಣೋದು ನಮ್ಮ ಭದ್ರಾವತಿಯ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕೊಡುಗೆ ಏನಿದೆ, ಏನು VSL ಕಾರ್ಖಾನೆ ಮತ್ತು MPM ಕಾರ್ಖಾನೆ, ಅದರಿಂದಾಗಿ ಯೂನಿವರ್ಸಲ್ ಲೆವೆಲ್ನಲ್ಲಿ ನಮ್ಮ ಭದ್ರಾವತಿ ಫೇಮಸ್ ಆಗಿತ್ತು. ಅಂಥ ಭದ್ರಾವತಿ ಹೆಸರನ್ನು ಹೇಳಲಿಕ್ಕೆ ನರೇಂದ್ರ ಮೋದಿಯವರಿಗೆ ಅವತ್ತು ಹೇಳಲಿಲ್ಲ. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹೆಸರು ಹೇಳಿದ್ರು ಯಾರು? ನರೇಂದ್ರ ಮೋದಿಯವರು. ಆದರೆ ಭದ್ರಾವತಿ ಹೆಸರು ಹೇಳಬೇಕು ಅಂತ ಹೇಳ್ಬೇಕಾಗಿದ್ದ ಕರ್ತವ್ಯ ಯಾರ್ದು? ಹೇಳ್ಕೊಡ್ಬೇಕಾಗಿದ್ದ ಕರ್ತವ್ಯ ಯಾರ್ದು? ನಾವೆಲ್ಲ ಆಯ್ಕೆ ಮಾಡಿದಂಥ ಶ್ರೀಯುತ BY ರಾಘವೇಂದ್ರ ನಮ್ಮ ಹಾಲಿ ಸಂಸದರು. ಅವರು ಕರೆಕ್ಟಾಗಿ ಅವ್ರಿಗೆ ಏನಾದರೂ ಹೇಳಿದರೆ, ಭದ್ರಾವತಿ ಬಗ್ಗೆ ಇತಿಹಾಸದ ಏನಾದರೂ ಹೇಳಿದರೆ, ಬಹುಶಃ ಮೋದಿಯವರು ಮಾತಾಡ್ತಿದ್ರೇನೋ ಗೊತ್ತಿಲ್ಲ. ಮಾತಾಡಲ್ಲ ಅವರು. ಯಾಕಂದರೆ ಕಾಂಗ್ರೆಸ್ ಕಟ್ಟಿದಂತಹ ಅನೇಕ ಕಾರ್ಖಾನೆಗಳನ್ನ ಇವತ್ತು ಮುಚ್ತಾ ಅವ್ರು ಬಂದಿದ್ದಾರೆ. ಹಾಗಾಗಿ ಉದ್ದೇಶಪೂರ್ವಕ ಮಾತಾಡಲ್ಲ. ರಾಘವೇಂದ್ರ ಅವರು ಕೂಡ ನನಗನ್ಸುತ್ತೆ ಅದ್ರ ಬಗ್ಗೆ ಗಟ್ಟಿಯಾಗಿ ಧ್ವನಿ ಎತ್ತಿ ಮಾತಾಡಲಿಕ್ಕೆ
ಅವ್ರ ಹತ್ರ ಆ ಶಕ್ತಿ ಉಳ್ಕೊಂಡಿಲ್ಲ ಅಂತ ನನ್ನ ಅಭಿಪ್ರಾಯ. ಬಾಕಿ ಉಳಿದಂತೆ ಸಂಸದರಾಗಿ ಅವ್ರು ಏನು ಕೆಲಸ ಮಾಡಬೇಕು, ಒಬ್ಬ ಮಾಜಿ ಮುಖ್ಯಮಂತ್ರಿ ಮಗನಾಗಿ ಏನು ಕೆಲಸ ಮಾಡಬೇಕು ಕೆಲಸ ಮಾಡ್ಬೋದು. ಆದರೆ ನನ್ನ ಊರಿಗೆ ಭದ್ರಾವತಿಗೆ, ಈ ಹೆಮ್ಮೆಯ ಭದ್ರಾವತಿಗೆ ತುಂಬಾ ಅನ್ಯಾಯ ಆಗಿದೆ. ಅವರಿಂದ ಏನು ಕೊಡುಗೆ ಸಿಕ್ಕಿಲ್ಲ ನಮಗೆ. ನೀವು ಮೊದಲು ಮಾತಾಡುವಾಗ ಒಂದು ಮಾತು ಹೇಳಿದ್ರಿ, ಧರ್ಮದ ಮೇಲೆ ರಾಜಕಾರಣ ಮಾಡುವ ಪಕ್ಷ ಬಿ ಜೆ ಪಿ ಅಂತ ಹೇಳಿದ್ರಿ. ಈ ವಿಶೇಷವಾಗಿ ನೀವು ಭದ್ರಾವತಿಯವರೇ ಆಗಿರೋದ್ರಿಂದ ಭದ್ರಾವತಿಯಲ್ಲಿ ಬಜರಂಗ ದಳದ ಮೂಲಕ ಯುವಕರು, ವಿಶೇಷವಾಗಿ ದಲಿತ ಯುವಕರು ಮತ್ತು ಹಿಂದುಳಿದ ವರ್ಗದ ಯುವಕರು ಮನಸ್ಸಲ್ಲಿ ದ್ವೇಷ ಬೀಜವನ್ನು ಬಿತ್ತುತ್ತಾ ಇದ್ದಾರೆ ಅಂತ ಜನಸಾಮಾನ್ಯರು ಆರೋಪ ಮಾಡ್ತಾರಲ್ಲ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಈಗ ಏನಾಗಿದೆ ಅಂದರೆ, ನಮ್ಮ ಯುವಕರು ನಮ್ಮಣ್ಣ ತಂದಿರೆ ಆಗಿರೋದು ನಮ್ಗನ್ಯಾಯ ಅಂದರೆ ಅವ್ರಿಗಾಗಿರೋದು ಏನು ಬೇರೆ ಇಲ್ಲ, ನಮಗಾಗಿರೋದು ಬೇರೆ ಇಲ್ಲ ಅನ್ಯಾಯ. ಯಾಕಾಗಿದೆ ಅಂತಂದರೆ, ಇದೇ ಒನ್ಸ್ ಅಗೇನು ಸೋಕಾಲ್ಡ್ ಬಿ ಜೆ ಪಿ ಗೌರ್ಮೆಂಟು, ಇವರ ಹಿಡನ್ ಅಜೆಂಡಾ. ಇವರು ನಮ್ಮ ಯುವಕರ ಕೈಗೆ ಇವತ್ತು ಶಕ್ತಿ ತುಂಬಲಿಕ್ಕೆ ಆಗ್ತಾ ಇಲ್ಲ, ಉದ್ಯೋಗ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಏನು ಮಾಡ್ತಾಯಿದ್ದಾರೆ, ಈ ಧರ್ಮದ ಅಫೀಮನ್ನು ಅವ್ರ ತಲೆಯೊಳಗೆ ತುಂಬಿ ಆ ನಶೆ ಒಳಗೆ ತೇಲಂಗೆ ಮಾಡಿದ್ದಾರೆ. ಅವ್ರಿಗೂ ಮಾಡೋಕ್ಕೆ ಏನು ಕೆಲಸ ಇಲ್ಲದ್ರಿಂದ ಕೆಲವು ವ್ಯಕ್ತಿಗಳು, ನಾನು ಯಾವುದೇ ಸಂಘಟನೆ ನಾನು ದೂಷಣೆ ಮಾಡೋಕ್ಕೋಗಲ್ಲ, ಹೇಳಿ ಕೇಳಿ ಭದ್ರಾವತಿ ಸಂಘಟನೆಗಳ ತವರೂರು ಭದ್ರಾವತಿ. ಇಲ್ಲಿ ದಲಿತ ಚಳುವಳಿ ಹುಟ್ಟಿದೆ, ಕಾರ್ಮಿಕ ಚಳುವಳಿ ಹುಟ್ಟಿದೆ, ರೈತ ಚಳುವಳಿ ಹುಟ್ಟಿದೆ. ಹಾಗಾಗಿ ಎಲ್ಲ ಸಂಘಟನೆಗಳಿಗೂ ಅವಕಾಶ ಇರುತ್ತೆ, ಅವರವರೇ ಆದಂಥ ತತ್ವ ಸಿದ್ಧಾಂತಗಳನ್ನ ಪ್ರತಿಪಾದನೆ ಮಾಡಿಕೊಂಡು ಬಜರಂಗ ದಳ ಇರ್ಬೋದು, ಎ ಬಿ ಇರ್ಬೋದು, ಇನ್ನೊಂದು ಇರ್ಬೋದು. ನಾನು ನೇರವಾಗಿ ಆರೋಪ ಮಾಡೋಕ್ಕಲ್ಲ. ಆದರೆ ಇವತ್ತಿನ ಯುವಕರಿಗೆ ನಾನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತೇನು ಬಜರಂಗ ದಳದವರು ಇವತ್ತು ಹನುಮಂತನ ಬೀದಿಗೆ ತಂದಿದ್ದಾರೆ, ತರಬೇಡಿ ದಯಮಾಡಿ. ಇವತ್ತೇನು ಬಿ ಜೆ ಪಿಯವರು ರಾಮನ್ನ ಬೀದಿಗೆ ತಂದಿದ್ದಾರೆ, ದಯಮಾಡಿ ಕೈ ಮುಗಿ ಕೇಳ್ಕೊಂತೀವಿ, ತರಬೇಡಿ. ನೀವು ಹೇಳೋಕ್ಕಿಂತ ಮುಂಚೆನೇ ಸಾವಿರಾರು ವರ್ಷಗಳಿಂದ ನಮ್ಮ ಹಿರಿಯರು ಪೂರ್ವಿಕರು ಮನೆಯೊಳಗೆ ಗಣಪತಿಗೋ, ರಾಮಂಗೋ, ಕೃಷ್ಣಂಗೋ, ಹನುಮಂತಂಗೋ ಪೂಜೆ ಮಾಡ್ತಾ ಬಂದಿದ್ದಾರೆ. ಇವತ್ತು ಉದ್ಯೋಗವಿಲ್ಲದಿರೋ ಕೈಗಳಿಗೆ ಇವತ್ತು ನೀವು ಕೈಯಲ್ಲಿ ಯಾವುದೋ ಬೇರೆ ಅಸ್ತ್ರಗಳನ್ನ ಕೊಟ್ಟು ಭಯ, ಭೀತಿ, ಅಶಾಂತಿ ವಾತಾವರಣನ ಸೃಷ್ಟಿ ಮಾಡ್ತಕ್ಕಂಥ ಉದ್ಯೋಗವನ್ನು ನೀವು ಅವ್ರಿಗೆ ಕೊಡ್ತಾಯಿದ್ದೀರಾ. ಬದಲಾಗಿ ಅವ್ರಿಗೆ ಏನು ಕೊಡ್ತಾಯಿದ್ದೀರಾ? ಅದಕ್ಕೆ ಅವ್ರು ಸಂಬಳ ಕೊಡ್ತಾಯಿದ್ದೀರಾ? ಇಲ್ಲ, ಅವ್ರಿಗೇನು ಕೊಡ್ತಾಯಿಲ್ಲ, ಏನು ಸಿಗ್ತಾಯಿಲ್ಲ. ಆ ಒಂದು ಇದರೊಳಗೆ ದೇವ್ರು ಏನೋ ಮಾಡ್ಬಿಡ್ತಾನೆ ನಮಗೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ದೇವ್ರು ಏನು ಮಾಡೋದಿಲ್ಲ. ದೇವ್ರು ಎಲ್ರಿಗೂ ಇದ್ದಾನೆ, ಎಲ್ಲ ಧರ್ಮದವ್ರಿಗೂ ಇದ್ದಾನೆ, ಎಲ್ಲ ಯುವಕರಿಗೂ ಇದ್ದಾನೆ, ಎಲ್ಲ ಹುಟ್ಟಿದ ಜೀವಿ ಎಲ್ರಿಗೂ ದೇವರಿದ್ದಾನೆ. ದೇವರಿಲ್ದರೆ ಏನಿಲ್ಲ ಅನ್ನೋದು ಇಡೀ ಪ್ರಪಂಚದ ಒಂದು ಸ್ಲೋಗನ್ನು, ಪ್ರತಿಯೊಬ್ಬರದ್ದು ಮಾತು. ಹಾಗಾಗಿ ನಮ್ಮ ಭದ್ರಾವತಿಯ ಬಿ ಜೆ ಪಿಯವರಿಗೆ, ಬಜರಂಗ ದಳದವ್ರಿಗೆ, ಅಥವಾ ವಿಶ್ವ ಹಿಂದೂ ಪರಿಷತ್ನವ್ರಿಗೆ, ಅಥವಾ ಹಿಂದೂ ಮಹಾಸಭಾದವ್ರಿಗೆ, ಅಥವಾ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತವ್ರಿಗೆ ಹೇಳೋದು ಏನಂತಂದರೆ, ನಿಮ್ಮ ನರೇಂದ್ರ ಮೋದಿ ಅದೇನೇನೋ ತಂದು ಕೊಡ್ತೀನಿ ಅಂತ ಹೇಳಿದ್ರಲ್ಲ ಈ ದೇಶದ ಪ್ರಧಾನಮಂತ್ರಿ, ಅದ್ರ ಬಗ್ಗೆ ನೀವೇನಾದ್ರೆ ಕೇಳ್ರಿ. ನಮ್ಮ ಯುವಕರಿಗೆ ಏನು ಸಿಗಬೇಕು ಅದಾಗಲಿ, ಉದ್ಯೋಗದ ಬಗ್ಗೆ ಆಗಲಿ, ಅಥವಾ ಸ್ತ್ರೀ ಶಕ್ತಿ ಬಗ್ಗೆ ಆಗಲಿ, ಅಥವಾ ಇನ್ನೊಂದ್ರ ಬಗ್ಗೆ ಆಗಲಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ನ್ಯಾಯಿಕವಾಗಿ ಏನು ಒಂದು ಒಳ್ಳೆಯದಾಗಬೇಕು ಅಷ್ಟಕ್ಕೆ ಮಾತ್ರ ನೀವು ಹೋರಾಟ ಮಾಡಿರಿ ಅಂತ ಕೇಳ್ಕೊತೀನಿ. ದೇವ್ರ ಹೋರಾಟನ ಬಿಡಿ, ದಯವಿಟ್ಟು ದೇವ್ರ ಹೋರಾಟನ ಬಿಟ್ಬಿಡಿ. ದೇವರು ನೀವು ಹೋರಾಟ ಮಾಡಿದ್ರು ಇರುತ್ತೆ, ಹೋರಾಟ ಮಾಡಲಿಲ್ಲ ಅಂದರೂ ದೇವ್ರು ಇದ್ದೇ ಇರುತ್ತೆ. ನೀವು ಪೂಜೆ ಮಾಡಿರಿ ಅಂತ ಮಾತ್ರ ನಾವು ಪೂಜೆ ಮಾಡಲ್ಲ, ನೀವು ಬೇಡ ಅಂದರೂ ನಾವು ಪೂಜೆ ಮಾಡ್ತೀವಿ.